ಪ್ರಾಪ್ತಿ, ಅದಕ್ಕನೇ ಮೋಕ್ಷ ಅಂತ ಕರೀತಾರೆ. ಅಂತ ಮೋಕ್ಷದ ಆನಂದವನ್ನು ಅನುಭವ ಮಾಡಬೇಕಂತ ತಿಳ್ಕೊಂಡ್ರೆ ಪ್ರತಿಯೊಂದು ಜೀವಿಯ ಉದ್ದೇಶದ. ಆದ್ರೆ ದಿಶಾ ತೋರಿಸುವಂತವ್ರು ಮಾರ್ಗದರ್ಶನ ಮಾಡದೇ ಇರತಕ್ಕಂತ ಅವಸ್ಥೆ ಇರುವುದರಿಂದ ಮಾರ್ಗದರ್ಶಕರ ಅವಶ್ಯಕತೆ ಬಹಳ ಇರ್ತದೆ. ಮಾರ್ಗದರ್ಶಕ ಇಲ್ಲ ಅಂತಂದ್ರೆ ಸಾಮಾನ್ಯ ಇಲ್ಲೇ ನಮಗೇನು ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಮಾರ್ಗದರ್ಶಕರು ಬೇಕು. ಅದರೊಳಗೆ ಆತ್ಮವಿದ್ಯೆಯನ್ನು ಪಡೆಯಲಿಕ್ಕಂತೂ ಪರಮಶ್ರೇಷ್ಠನಾಗಿರುವಂತ ಆ ಬ್ರಹ್ಮ ವಿಷ್ಣು ಮಹೇಶ್ವರಿಗೂ ಅಧಿಕ ಸ್ಥಾನದಲ್ಲಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಮರ್ಥ ಸದ್ಗುರುವಿನಿಂದ ಮಾತ್ರ ಸಾಧ್ಯ. ಅಂತ ಸದ್ಗುರುವಿನ ಅವಶ್ಯಕತೆ ಬಹಳ. ಆ ಸದ್ಗುರು ಎಲ್ಲಿಯೇ ಪರ್ಯಂತ ದೊರೆಯುವುದಿಲ್ಲ, ಬಾಳ ಬೆಳಗೋದೇ ಇಲ್ಲ, ಬದುಕು ಸುಂದರ ಆಗೋದಿಲ್ಲ. ಬದುಕು ಜೀವಿಸಿಕೊಂಡಿರ್ಬೋದು, ಜಗತ್ತಿನೊಳಗ ಬಹಳ ಜನ ಜೀವಿಸಿಕೊಂಡಿರ್ತಾರೆ. ಹೇಗ ಪಶು ಪಕ್ಷಿಗಳೆಲ್ಲ ಜೀವಿಸಿಕೊಂಡಿರ್ತಾವಲ್ಲ ಹಾಗೆ. ಆದ್ರೆ ಬದುಕೋದು ಬೇರೆ, ಬದುಕೋದು ಮನುಷ್ಯನಿಗೆ ಮಾತ್ರ ಅವಕಾಶ. ಅತ್ಯಂತ ಸುಂದರವಾದಂತ ನಿರ್ಮಲವಾದಂತ ಪರಮಾತ್ಮ ಮೆಚ್ಚುವಂತ ಬದುಕು ಸಾಗಿಸ್ಲಿಕ್ಕಂತ ತಿಳ್ಕೊಂಡೆ ಮನುಷ್ಯ ಜನ್ಮಕ್ಕೆ ಬಂದೀವಿ. ಅದಕ್ಕಂತ ತಿಳ್ಕೊಂಡೆ ಎಲ್ಲ ಸಂತ ಶರಣರು ಹೇಳ್ತಾರ, ಮನುಷ್ಯ ಜನ್ಮ ಬಹಳ ಶ್ರೇಷ್ಠ, ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಿಕೊಳ್ಳಲು ಬೇಡ ಹುಚ್ಚಪ್ಪಗಳಿಲ್ಲ. ಮಾನವ ಜನ್ಮ ಹಾನಿ ಮಾಡ್ಕೊಳ್ಬೇಡ ಅನ್ನೋದು ಒಂದು ಉದ್ದೇಶವಲ್ಲ ಅಲ್ಲಿ. ಏನು ಹೊಲ ಖರೀದಿ ಮಾಡಬೇಡ, ಮನಿ ಖರೀದಿ ಮಾಡಬೇಡ ಹಂಗೇನು ಹೇಳಿಲ್ಲ, ಅಥವಾ ಪ್ರಪಂಚ ಮಾಡಬೇಡ ಅಂತನೂ ಹೇಳಿಲ್ಲ. ಆದ್ರ ಬದುಕನ್ನ ಹಾಳು ಮಾಡ್ಕೋಬೇಡ ಅಂತ ಹೇಳ. ನೀ ಎಲ್ಲರ ಇರು, ಮನದಲ್ಲಿ ನೆನೆವಂಗೆ ಮನೆಯೇನೋ ಮಠವೇನೋ. ಸಾಧನ ಮಾಡಬೇಕನ್ನೋ ಉದ್ದೇಶ ಇದ್ದವರು ಮನೆಯೊಳಗರೆ ಇರ್ಲಿ, ಮಠದೊಳಗರೆ ಇರ್ಲಿ, ಮತ್ತೆಲ್ಲರೇ ಇರ್ಲಿ, ಅಡವಿಯೊಳಗರೆ ಇರ್ಲಿ, ಊರೊಳಗರೆ ಇರ್ಲಿ, ಎಲ್ಲಿದ್ರು ಅಷ್ಟೇ ಸಾಧನಾ ತತ್ಪರನಾಗಿ ಸಾತ್ವಿಕ ಬದುಕು ಸಾಗಿಸಿದ ಅಂತಂದ್ರ ಸಮರ್ಥ ಸದ್ಗುರುನಾಥ ದೊರೀತ. ಇಲ್ಲದ್ರ ಇಲ್ಲ, ತೋರಬಲ್ಲ ಗುರು ಸುಳಿಯ ಕೂಡಲ ಸಂಗಮ ದೇವ. ಈ ಭವದ ಬಂಧನದೊಳಗೆ ಸಿಕ್ಕಾಕೊಂಡಂತ ಪ್ರತಿಯೊಬ್ಬ ಜೀವಿ ಉದ್ಧಾರ ಆಗಬೇಕಾಗಿತ್ತು ಅಂದ್ರ ಸಮರ್ಥನಾಗಿರುವಂತ ಒಬ್ಬ ಸದ್ಗುರು ನಮ್ಮ ಜೀವನವಾಗಿ ಸುಳಿದಾಡ್ಬೇಕು, ನಮ್ಮ ಕಣ್ಣ ಮುಂದೆ ಗೋಚರ ಆಗ್ಬೇಕು, ಪ್ರಕಟ ಆಗಬೇಕು. ಇವ ನಮ್ಮವ ಅಂತ ಕೈ ಹಿಡಿದು ಎತ್ತಿ ಕರ್ಕೋಬೇಕು. ನಮ್ಮ ತಲೆಯ ಮ್ಯಾಲ ಕೈ ಇಟ್ಟು ಹಸ್ತ ಮಸ್ತಕ ಸಂಯೋಗ ಆಗಿ, ನೀ ಏನೋ ಅಂತ ತಿಳ್ಕೊಂಡಿಯಪ್ಪ, ಕಲ್ಲಪ್ಪ ಮಲ್ಲಪ್ಪ ಹುಚ್ಚಪ್ಪ ಅಲ್ಲ, ನೀನು ತದೇವತ್ವಂ, ಆ ಪರತತ್ವವೇ ನೀನಿದೀಯ, ನೀ ಮತ್ತೇನೂ ಅಲ್ಲ, ನೀನು ಸಾಕ್ಷಾತ್ ಬ್ರಹ್ಮ ಇದೆಯಪ್ಪ, ತತ್ವಂ ಅಸಿ. ಆ ಮಹಾವಾಕ್ಯದ ಉಪದೇಶ ಮಾಡುವಂಥದ್ದು ಸಮರ್ಥನಾಗಿರ್ತಂಥ ಸದ್ಗುರು ಮಾತ್ರ. ಸದ್ಗುರುವಿನ ಹೊರತುಪಡಿಸಿ ಇನ್ನುಳಿದವರು ಎಲ್ಲರೂ ಜಗತ್ತಿನೊಳಗಿರ್ತಕ್ಕಂಥವ್ರು ಲೋಕದ ಜ್ಞಾನವನ್ನು ಕೊಡಬಹುದು. ಇವತ್ತಂತೂ ನಿಮ್ ಕೈ ಒಳಗೆ ಮೊಬೈಲ್ ಅದಾವ, ಏನ್ ಕೇಳಿದ್ರು ಹೇಳ್ತದ. ಯಾವ ವಿಚಾರ ಬೇಕು ಆ ವಿಚಾರ, ಜಗತ್ತಿನ ಮೂಲೆ ಮೂಲೆಯಿಂದ ಎಲ್ಲ ವಿಚಾರಗಳನ್ನು ತಂದು ನಿಮ್ಮ ಅಂಗೈಯೊಳಗೆ ಇಡ್ತದ. ಪರಮಾತ್ಮನಿಗೆ ಬಸವಣ್ಣವ್ರು ಹೇಳ್ಯಾರ, ಎನ್ನ ಕರಸ್ಥಳಕ್ಕೆ ಒಂದು ಚುಳುಕಾಲಿರಯ್ಯ ಅಂತ. ಇವತ್ತು ಭೌತಿಕ ಜ್ಞಾನ ಏನಲ್ಲ ಅದು ಎಲ್ಲ ಕೂಡ ಕರಸ್ಥಳಕ್ಕೆ ಒಂದು ಚುಳುಕಾಲಿರಯ್ಯ ಅನ್ನುವಂಗ ನಮ್ಮ ಅಂಗೈಯೊಳಗನೆ ವಿಶ್ವದ ಜ್ಞಾನ ಎಲ್ಲ ಅದ. ಆದ್ರ ತನ್ನ ತಾನರಿಬೇಕಾಗಿತ್ತಂದ್ರ ಕೇವಲ ಸಮರ್ಥನಾಗಿರುವ ಸದ್ಗುರುವಿನಿಂದ ಮಾತ್ರ ನಮ್ಮ ನರಿಯುವ ಕಲಾ ಕಲಿಲಿಕ್ಕೆ ಸಾಧ್ಯ. ಇಲ್ಲಂದ್ರೆ ಇಲ್ಲ. ಉಳಿದ ಜಗತ್ತಿನ ಜ್ಞಾನ ಇವತ್ತೆಷ್ಟು ಮುಂದುವರೆದ ವಿಜ್ಞಾನ ಏನ್ ಕತೆ ಅಷ್ಟಿಷ್ಟ ಅಲ್ಲ. ಆಕಾಶದೊಳಗ ಮತ್ತಷ್ಟು ಬಗಿತಾರ. ಬರೇ ನವಗ್ರಹಗಳಷ್ಟೇ ಸುತ್ತಲೂ ನಮ್ಮವ್ರು ಕಂಡಿದ್ರು. 27 ನಕ್ಷತ್ರ ಮಾತ್ರಗಳನ್ನ ಗುರುತಿಸಿದ್ರು. ನಮ್ಮ ಭೂಮಿ ಸುತ್ತಲೂ ಏನಾದ್ರು ಅದ್ರ ಜೊತೆಗೆ ನಮ್ದೊಂದು ಸೌರವ್ಯೂಹವನ್ನ ಸೌರಮಂಡಲ ಅಂತ ತಿಳ್ಕೊಂಡು ಅದೇ ಮಂಡಲದ ಪರಿಧಿಯೊಳಗನೆ ವಿಚಾರ ಮಾಡ್ತಾ ಇದ್ರು. ಯಾರು? ಹಿಂದೆ ಋಷಿಮುನಿಗಳು. ಅವರು ಹೇಳಿದ್ದಾರೆ, ಈ ನಮ್ಮ ಸೂರ್ಯನಂತವ್ರು ಕೋಟಿ ಕೋಟಿ ಸೂರ್ಯನಂತ ಮೊದಲೇ ತಿಳಿಸಿದ್ದಾರೆ. ಆದ್ರೆ ಅದನ್ನ ಈಗ ಪ್ರಾಯೋಗಿಕವಾಗಿ ನಾಸಾದವರು ಇರ್ಬೋದು, ಇಸ್ರೋದವರು ಇರ್ಬೋದು, ಎಲ್ಲ ವಿಜ್ಞಾನಿಗಳು ಕೂಡ ಹೇಳ್ತಾರ, ಈ ಒಬ್ಬ ಸೂರ್ಯ ಅಲ್ಲ, ಇಂಥ ಸೂರ್ಯರನ್ನ 100 ಸೂರ್ಯರನ್ನ ನುಂಗುವಂತ ಒಂದೊಂದೇ ಸೂರ್ಯಗಳದಾವಂತ. ಎಲ್ಲಿ? ಪಾಕಿಸ್ತಾನದಾಗ ಬಾಹ್ಯಾಕಾಶದೊಳಗ ಎಷ್ಟು ಬೇಕೋ ಅಷ್ಟು ವಿಶಾಲ, ಇದು ಇತಿಮಿತಿ ಇಲ್ಲ. ಹಾಗಂತ ತಿಳ್ಕೊಂಡೇ ಈ ವಿಶ್ವದ ವ್ಯಾಪಕವಾಗಿರ್ತಕ್ಕಂಥ ಈ ವಿಶ್ವದ
ಅಳತೆ ಸಿಗ್ಲಿಲ್ಲ ಅಂತ ತಿಳ್ಕೊಂಡೇ ಪರಮಾತ್ಮ ಇದರಿಂದ ಆಚೆ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಶಬ್ದಗಳು ಸಾಲದೇ ಇರ್ತದಕ್ಕನೆ ಬಸವಣ್ಣವರು ಜಗದಗಲ, ಮುಗಿಲಗಲ, ಮಿಗೆಯಗಲ, ಪಾತಾಳದಿಂದ ಪಾತಾಳತನ ಅಂದ್ರೆ ಬಿಡ್ಲಿಲ್ಲ, ಪಾತಾಳದಿಂದ ಹತ್ತತ್ತ. ನೀವು ಪಾತಾಳಗಳನ್ನ ಮತ್ತೇನ ಅದರಿಂದ ಹತ್ತತ್ತ, ಬ್ರಹ್ಮಾಂಡದಿಂದ ಹತ್ತತ್ತ, ಬ್ರಹ್ಮಾಂಡ ಆದ್ಮೇಲೆ ಮತ್ತೊಂದು ನೀವು ಏನಾದ್ರು ಹೇಳಿದ್ರೆ ಮತ್ತೆ ಅದಕ್ಕಿಂತ ಆಚೆ, ಅದರಿಂದ ಆಚೆ, ಅದರಿಂದ ಆಚೆ, ಅದರಿಂದ ಆಚೆ. ಯಾಕೆ ಹಾಗೆ ಶಬ್ದ ಪದ ಪ್ರಯೋಗ ಮಾಡಿದ್ರು ಅಂದ್ರೆ ಅರ್ಥರ್ಥ ಅಂತ ಯಾಕೆ ಹೇಳಿದ್ರು ಅಂದ್ರೆ ನೀವೆಷ್ಟು ಪರಿಧಿ ಹಾಕೊಂಡು ನೀ ಮನುಷ್ಯನ ಸಾಮರ್ಥ್ಯ ಎಷ್ಟು, ಇವ ಎಷ್ಟೇ ಪ್ರಯತ್ನ ಮಾಡಿ ಏನು ಹೇಳಕ್ ಹೊಂಟ್ರು ಆ ಪರತತ್ವ, ಆ ಪರಬ್ರಹ್ಮ ವಸ್ತು, ಆ ಶಿವ ಇವನ ಪರಿಧಿಗೆ ನಿಲ್ಲುತ್ತದೆ. ಅದರಿಂದ ಅರ್ಥರ್ಥನೇ ಅದ. ಉಪನಿಷತ್ತುಗಳು ಕೂಡ ಅತ್ಯತ್ವಿತ್ತ ದಶಾಂಗುಲಂ ಅಂತ ಹೇಳಿದ್ರು. ಅದೇ ಮಾತನ್ನೇ ಬಸವಣ್ಣವರು ಕನ್ನಡಕ್ಕೆ ಅನುವಾದ ಮಾಡಿದಾಗ ಅಂತಹ ಪರತತ್ವವನ್ನ, ಆ ಪರತತ್ವದ ಅಂಶೀಭೂತರಾಗಿ ನಾವು ಜೀವ ಆಗಿದ್ದೀವಿ. ಈಗ ನಮಗೂ ಆ ಪರಬ್ರಹ್ಮಕ್ಕೂ ಯಾವ ಭೇದವೂ ಇಲ್ಲ. ನಮಗೆ ಗೊತ್ತಾಗದೆ ಇರೋ ಕಾರಣಕ್ಕ ಜನ್ಮಾಂತರಗಳಿಂದ ಅಜ್ಞಾನದ ಪರಿಧಿಗೆ ಒಳಗಾದ ಕಾರಣಕ್ಕಾಗಿ ನಾನು ಜೀವ, ನಾನು ಇಷ್ಟೇ, ನಮ್ಮೂರು ಇಂಥದ್ದು, ನಾ ಇಂಥ ಅಂತ ಸಂಕುಚಿತ ಮನೋಭಾವ ತಾಳಿ ಸಣ್ಣವರಾಗಿವೆ. ಮನೋರಣಿಯಾನ್ ಮಹತೋ ಮಹಿಯಾನ್ ಅಂತ ಹೇಳ್ತಾರಲ್ಲ, ಅಷ್ಟು ದೊಡ್ಡ ಪರಮಾತ್ಮ ಹಿಂಗೆ ಸಣ್ಣವಾದ ಅವನಿಗೆ ಎರಡು ಆಗಕ್ಕೆ ಬರ್ತದ. ಅಣು ಆಗಕ್ಕೂ ಗೊತ್ತು, ಮಹಿಯಾನ್ ಅಂದ್ರೆ ಇಡೀ ವಿಶ್ವ ತುಂಬೆಲ್ಲ ವ್ಯಾಪಕ ಆಗೋದು ಗೊತ್ತು. ಆ ವ್ಯಾಪಕ ಚೇತನವೇ ನಮ್ಮೆಲ್ಲರಲ್ಲಿ ಇರ್ತಕ್ಕಂಥ ಚೇತನ. ಅಂತ ಚೇತನದ ಅರಿವು ನಮಗಾಗಬೇಕಾಗಿತ್ತು, ನಮ್ಮ ನಿಜ ಸ್ವರೂಪ ನಮ್ಗೆ ಗೊತ್ತಾಗಬೇಕಾಗಿತ್ತು ಅಂದ್ರೆ ಸದ್ಗುರುನಾಥನ ಅವಶ್ಯಕತೆ ಬಹಳ. ಅಂತಹ ಸದ್ಗುರುವಿನ ಪಾದ ಪೂಜೆಯನ್ನ ಮಾಡಿ, ಅಂತ ಸದ್ಗುರುವಿಗೆ ಶರಣಾಗತರಾಗಿ, ಹೇ ಗುರುದೇವ ನಮ್ಮನ್ನು ಉದ್ಧಾರ ಮಾಡುವಂತ ಉದ್ಗಾರ ತೆಗೆದು ಸದ್ಗುರುನಾಥನಿಗೆ ಶರಣಾಗತರಾಗಿ ಪ್ರಾರ್ಥನೆ ಮಾಡುವಂತ ದಿನ ಇವತ್ತು. ಇವತ್ತೊಂದೇ ದಿನ ಅಂತಲ್ಲ, ಅದರಲ್ಲಿ ವಿಶೇಷ ದಿನ ಇವತ್ತು. ಗುರು ಅನ್ನೋ ಶಬ್ದನೇ ಬಹಳ ದೊಡ್ಡದು. ನೀವು ವ್ಯಾಕರಣದೊಳಗೆ ಲಘು ಗುರು ಅಂತ ಹಾಕ್ತಿದ್ರಿ, ಗೊತ್ತಿರ್ಬೇಕು. ಗುರು ಅಂದ್ರೆ ದೊಡ್ಡದು, ಲಘು ಅಂದ್ರೆ ಸಣ್ಣದು. ಇಡೀ ನವಗ್ರಹಗಳಲ್ಲಿ ಆ ಗುರುಗ್ರಹದ ವಿಸ್ತಾರ ಅತ್ಯಂತ ದೊಡ್ಡದು, ಅದೇ ದೊಡ್ಡ ಗ್ರಹ. ಆ ಶಬ್ದನೇ ಅಷ್ಟು ದೊಡ್ಡದು. ಈ ಭೂಮಿ ಮೇಲಿರ್ತಕ್ಕಂಥ ತಂದೆ ತಾಯಿ ಇನ್ನುಳಿದ ಯಾವುದೇ ಸಂಬಂಧಗಳಿರಲಿ, ಎಲ್ಲಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾಗಿರುವಂತಹ ಸಂಬಂಧ ಯಾವುದು? ಸದ್ಗುರುನಾಥನ ಸಂಬಂಧ. ಈ ರಕ್ತ ಸಂಬಂಧ ಯಾವಾಗ ಕೈ ಕೊಡುತ್ತೋ ಗೊತ್ತಿಲ್ಲ, ಆದ್ರೆ ಭಕ್ತಿ ಸಂಬಂಧ ಕೊನೆಯವರೆಗೂ ಕೈ ಹಿಡಿದು ಕಾಪಾಡ್ತಾರೆ. ಪ್ರತಿ ಪ್ರಸಂಗಗಳಲ್ಲಿ ಕೈ ಹಿಡಿದು ಕಾಪಾಡ್ತಾರೆ. ಅಂತ ಸದ್ಗುರುವಿಗೆ ನಾವು ಶರಣಾಗಬೇಕು. ಗುರು ಅಂತಂದ್ರೆ ಆ ಶಬ್ದದ ಅರ್ಥನೇ ಅದು, ಅಂಧಕಾರದಿಂದ ಬೆಳಕಿನತ್ತ ಕೊಂಡೊಯ್ಯುವುದು. ನಾವೆಲ್ಲರೂ ಅಜ್ಞಾನ ಸಮಸ್ಯೆಯೊಳಗಿದ್ದೀವಿ, ಜನ್ಮ ಜನ್ಮಾಂತರಗಳಿಂದ ಅದೇ ಕತ್ತಲೆಯೊಳಗಿದ್ದೀವಿ. ಆ ಕತ್ತಲೆಯಲ್ಲಿ ಪ್ರಕಾಶ ಬರಬೇಕಾಗಿತ್ತಂದ್ರ ಜನ್ಮಾಂತರಗಳಿಂದ ಕತ್ತಲೆ ಅದ ಅಂತೀರಿ. ಗುರುಗಳು ಒಮ್ಮಿನೊಮ್ಮೆ ಒಂದೇ ಜನ್ಮ ಹೆಂಗ್ ಕಳೀತಾರ್ರಿ ಅಂತಂದ್ರ ಒಂದು ಕೋಣೆಯೊಳಗೆ 1000 ವರ್ಷದಿಂದ ಗುಹೆ ಅದ ಅಂತ ಇಟ್ಕೋರಿ. ಕಾಳ ಕತ್ತಲೆ ತುಂಬ್ಯಾದ, ಅದ್ರೊಳಗೆ ಬೆಳಕು ಮಾಡ್ಬೇಕಾದ್ರೆ ಮತ್ತೊಂದು 100 ವರ್ಷ 1000 ವರ್ಷ ಹಿಂಗ್ ಬೇಕಾಗ್ತದೆ. ಇಲ್ಲ, ನೀವು ಇಂಥದ್ದೊಂದು ಹೈಡ್ರೋಜನ್ ಬಲ್ಬ್ ಹಿಡ್ಕೊಂಡು ಒಳಗೆ ಹೋಗ್ರಿ, ಕೋಲಿ ತುಂಬ ಪ್ರಕಾಶ ಆಗಿಬಿಡ್ತದೆ. ಒಂದು ದೀಪ ಹಚ್ಚಿಬಿಡ್ರಿ, ಪ್ರಕಾಶ ಆಗಿಬಿಡ್ತದೆ. ಹೇಗೋ ಹಾಗೆ ನಮಗ 1000 ವರ್ಷಗಳು, 84 ಲಕ್ಷ ಜೀವರಾಶಿಗಳಲ್ಲಿ ತಿರುಗಿ ಬರ್ತಾ ಇದೀವಿ, ಬಂದಿದ್ದೀವಿ. ಅಕ್ಕ ಹೇಳ್ತಾಳಲ್ಲ, ಹಿಂದಣ ಜನ್ಮ ಏನಾದರಾಗಲಿ ಮುಂದೆ ನೀ ಕರುಣಿಸ ಅಂತ ನಮ್ಮಲ್ಲಿ ಕಾಸ್ತಿನ. ಹಂಗೆ ಹಿಂದಿನ ಜನ್ಮ ಆಗಿದಾವ. ಇನ್ನಾದರೂ ಪರಮಾತ್ಮ ಹೇ ಸದ್ಗುರುನಾಥ, ಇನ್ನಾದರೂ ನಮ್ಮ ಮೇಲೆ ಕೃಪಾ ತೋರು. ನಮ್ಮ ಅಂತರಂಗದೊಳಗ ಪಾವಿತ್ರ್ಯ ಬರ್ಲಿಕ್ಕೆ ಏನ್ ಬೇಕು ಅದನ್ನು ಉಪದೇಶ ಮಾಡು. ನಮ್ಮ ಅಂತಃಕರಣ ಶುದ್ಧಿಯಾದಾಗ ನಮಗೂ ತತ್ವಮಸಿ ಮಹಾವಾಕ್ಯದ ಉಪದೇಶ ಮಾಡು. ನಮ್ಮಿರುವರ ನಡುವೆ ಇರುವಂತ ಭೇದವನ್ನ ತೆಗೆದು ಅಭೇದವನ್ನಾಗಿ ಮಾಡುವಂತ ಪ್ರಾರ್ಥನೆ ಮಾಡುವಂತ ಗುರುವಿಗಿರುವಂತ ಸಾಮರ್ಥ್ಯ ಬಹಳ ದೊಡ್ಡದಲ್ಲ. ಏನ್ ಈ ಸೃಷ್ಟಿಯನ್ನು ಚಾಲನ ಮಾಡುವಂತ ಈಶ್ವರ ಶಕ್ತಿತ್ವ ಅದಲ್ಲ, ಈಶ್ವರತ್ವ ಅದಲ್ಲ. ಸದ್ಗುರುನಾಥ ಭೌತಿಕವಾಗಿ ಬಾಹ್ಯ ಪ್ರಪಂಚದೊಳಗೆ ಸಹಜವಾಗಿ ವರ್ತನ ಮಾಡುವಾಗ ಆ ಈಶ್ವರನಷ್ಟು ಸಾಮರ್ಥ್ಯ ಇರ್ತದೆ. ಇಡೀ ಬ್ರಹ್ಮಾಂಡವನ್ನ ನಿಯಂತ್ರಿಸುವಂತ ಈಶ್ವರ ಏನದ, ಆ ಈಶ್ವರತ್ವದಷ್ಟು ಸಾಮರ್ಥ್ಯ ಇರ್ತದೆ.
ತನ್ನೊಳಗೆ ತಾನು ಆನಂದವಾಗಿರುವ ಸಂದರ್ಭದೊಳಗ ಧ್ಯಾನಾಸಕ್ತನಾಗಿರಲಿ ಅಥವಾ ಜ್ಞಾನ ದೃಷ್ಟಿಯಿಂದ ಸದಾ ತನ್ನ ಆತ್ಮಸ್ಥಿತಿಯಲ್ಲಿ ತಾನಿರುವಂತಹ ಸದ್ಗುರುನಾಥ ಈಶ್ವರತ್ವವನ್ನು ಮೀರಿ ಆ ಪರತತ್ವ ಪರಬ್ರಹ್ಮವೇ ತಾನಾಗಿರ್ತಾನೆ ಅಂತ ಪರಬ್ರಹ್ಮದ ಸ್ವರೂಪನಾಗಿರುವಂತಹ ಸದ್ಗುರುನಾಥನಿಗೆ ಏನು ವರ್ಣನ ಮಾಡಿದ್ರು, ಎಷ್ಟು ಉಪಮೆ ಕೊಟ್ಟರು, ಯಾವ ರೀತಿಯೂ ನಾವು ವರ್ಣನ ಮಾಡಕ್ಕಾಗಲ್ಲ. ಅವ್ರ ಸ್ಥಿತಿಯನ್ನು ನಾವು ಅಳಿಲಿಕ್ಕೂ ಆಗಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕೂ ಆಗಲ್ಲ. ಈ ಭೂಮಿ ಮೇಲೆ ಬಂದವರು ಪ್ರತಿಯೊಬ್ಬರಿಗೂ ಗುರು ಬೇಕು. ಗುರುವಿನ ಮಹತ್ವ ಎಷ್ಟು ಅಂದ್ರ ಸಾಕ್ಷಾತ್ ದೇವರೇ ಭೂಮಿಗೆ ಬಂದ್ರು ಆ ದೇವರಿಗೂ ಗುರುಗಳು ಬೇಕಾಗ್ತಾರ, ಅಷ್ಟು ಗುರುವಿನ ಮಹತ್ವ ಅದ. ದೇವರಿಗಿಂತಲೂ ಗುರು ದೊಡ್ಡವ. ಹೇಳಿದ್ರಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಗುರುವಿಗೆ ಹೋಲುವರೇನು. ಸದ್ಗುರುನಾಥನಿಗೆ ಸಮ ಅನ್ಲಿಕ್ಕೆ ಬರಂಗಿಲ್ಲ. ಯಾಕಂದ್ರೆ ಜಗತ್ತಿನ ಸೃಷ್ಟಿ ಸ್ಥಿತಿಲಯ ಮಾಡುವ ಅಧಿಕಾರವನ್ನು ಅವ್ರಿಗೆ ಕೊಟ್ಟರು. ಪರತತ್ವದಲ್ಲಿ ತಾನು ನಿಶ್ಚಿಂತನಾಗಿರ್ತಕ್ಕಂಥ ಸದ್ಗುರುವಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ಸಣ್ಣವರೇ, ಸದ್ಗುರುವಿನ ಸ್ಥಾನ ಅಷ್ಟು ದೊಡ್ಡದು, ಉತ್ಕೃಷ್ಟ, ಶ್ರೇಷ್ಠ. ಅಂತಹ ಸದ್ಗುರು ಬದುಕಿನೊಳಗ ಇಲ್ಲಿ ಯಾರೇ ಬರಲಿ, ಈ ಭೂಮಂಡಲದೊಳಗೆ ಯಾರೇ ಬರಲಿ, ಪ್ರತಿಯೊಬ್ಬರಿಗೂ ಅವಶ್ಯಕತೆ. ಶ್ರೀರಾಮಚಂದ್ರ ವಿಷ್ಣುವೇ ಸ್ವಯಂ ಅವತಾರ ತಾಳಿ ಭೂಮಿಗೆ ಬಂದ್ರು. ವಿಷ್ಣು ಪರಮಾತ್ಮ ಜಗತ್ತನ್ನ ಎಲ್ಲಾ ರೀತಿಯಿಂದ ರಕ್ಷಣೆ ಮಾಡುವಂತವ್, ಕಾಪಾಡಿಕೊಂಡು ಹೋಗುವಂತ, ಪೋಷಿಸುವಂತವ್. ಆ ವಿಷ್ಣು ಅವತಾರ ತಾಳಿ ಬಂದು ರಾಮಚಂದ್ರನ ರೂಪದಾಗ ಬಂದಾಗ ಅಲ್ಲಿ ವಶಿಷ್ಠನಾಗಿ ಗುರು ಆಗಬೇಕಾಗಿತ್ತು. ವಶಿಷ್ಠ ಗುರುಗಳಿಗೆ ಶರಣಾಗತ ಆಗಬೇಕಾಯ್ತು. ಮುಂದೆ 8ನೇ ಅವತಾರ ಕೃಷ್ಣನಾಗಿ ಬಂದಾಗ ಸಾಂದೀಪನಿ ಗುರುವನ್ನಾಗಿ ಮಾಡ್ಕೋಬೇಕಾಗಿತ್ತು. ಸಾಂದೀಪನಿ ಗುರುಗಳನ್ನ ಗುರುವಾಗಿ ಸ್ವೀಕಾರ ಮಾಡಿಕೊಂಡು ಸಾಂದೀಪನಿ ಗುರುವಿನ ಮೂಲಕ ತನ್ನ ಆತ್ಮೋದ್ಧಾರವನ್ನು ಮಾಡ್ಕೊಳ್ಬೇಕಾಯ್ತು. ಹಾಗೆ ಸಮರ್ಥರಾಗಿರ್ತಕ್ಕಂಥ ವಿವೇಕಾನಂದರಿಗೆ ರಾಮಕೃಷ್ಣ ಪರಮಹಂಸರು, ಸಿದ್ಧಾರೂಢರಿಗೂ ಕೂಡ ಗಜದಂಡ ಶಿವಯೋಗಿಗಳು. ಇಲ್ಲಿ ಯಾರೇ ಬರಲಿ, ಸ್ವಯಂ ಅವತಾರಿ, ಶಿವಾವತಾರಿ, ವಿಷ್ಣು ಅವತಾರಿ, ಯಾವುದೇ ಅವತಾರ ತಾಳಿ ಭೂಮಿಗೆ ಬಂದ್ರು ಇಲ್ಲಿ ಗುರುವಿನ ಮಹತ್ವ ಬಹಳ. ತಾನೇ ಸ್ವಯಂ ದೇವನೇ ಆದ್ರೂ ಕೂಡ ಇಲ್ಲಿ ಬಂದಾಗ ಗುರುವಿಗೆ ಶರಣಾಗಲೇಬೇಕು. ಯಾಕ? ತನ್ನ ಮಾಯಾ ಆವರಣವನ್ನ ಮಾಡಿಕೊಂಡು ಬಂದಿರ್ತಾನ. ಆ ಮಾಯಾವರಣವನ್ನ ಅನಾವರಣ ಮಾಡಬೇಕಾಗಿತ್ತು ಅಂದ್ರ ಅದು ಸಮರ್ಥನಾಗಿರುವ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರುವ ಸದ್ಗುರುಗಳಿಗೆ ಮಾತ್ರ ಅಂತ ಸಾಮರ್ಥ್ಯ ಅದ. ಅಂತ ಸದ್ಗುರುವಿನ ಕೀರ್ತಿ ವೈಭವವನ್ನ ಎಷ್ಟು ಮಾಡಿದ್ರು ಕೂಡ ಮುಗಿಲಾರದಂತದ. ಅಷ್ಟು ಬರೇ ಆತ್ಮಜ್ಞಾನ ಮಾಡಿಕೊಡೋದು ಆಯ್ತು. ಬದುಕಿನೊಳಗೆ ಪ್ರತಿ ಹೆಜ್ಜೆಗೆ ಸಮರ್ಥನಾಗಿರೋ ಸದ್ಗುರುವಿಗೆ 2 ರೀತಿಯ ಸಾಮರ್ಥ್ಯ ಅದ. ಪ್ರಾಪಂಚಿಕ ಭೋಗ ವಿಷಯಗಳಂತೂ ಸಹಜ ಕೊಡ್ತಾನೆ. ಆತ್ಮ ಕಲ್ಯಾಣ ಮಾಡಿ ನಮ್ಮನ್ನು ಪರಬ್ರಹ್ಮ ಸ್ಥಿತಿ ನಿಲ್ಲಿಸುವಂತ ಸಮರ್ಥ ಇರ್ತಕ್ಕಂಥ ಗುರುವಿಗೆ ಕ್ಷುಲ್ಲಕವಾಗಿರುವಂತಹ ಪ್ರಾಪಂಚಿಕ ಭೋಗದ ವಸ್ತು ಕೊಡುವ ಸಾಮರ್ಥ್ಯ ಇಲ್ಲ. ಬೇಕಾದಷ್ಟು ಕೊಡುವಂತ, ಈಗ ತನ್ನ ಇಡೀ ಆಸ್ತಿಯನ್ನೇ ಮಗನ ಹೆಸರಿಗೆ ಬರುವಂತ ಅಪ್ಪ ಮಗುವಿಗೆ ಅಂಗಡಿಯಾಗ ದುಕಾನ್ದಾಗ ಒಂದು 2 ಚಾಕ್ಲೇಟ್ ಕೊಡಿಸೋ ಸಾಮರ್ಥ್ಯ ಅಪ್ಪಗಿರಂಗಿಲ್ಲ. ನಾವೇನ್ ಕೇಳಿದ್ರು ಕೂಸ 1000 ಕೋಟಿ ಆಸ್ತಿ ಇದ್ದವನು ಮಗನೂ ಚಾಕ್ಲೇಟ್ ಕೇಳ್ತದೆ. ಸಣ್ಣ ಮಗು ಈ ಅಂಬಾನಿ ಮಕ್ಕಳು ಚಾಕ್ಲೇಟ್ ಬಿಸ್ಕಿಟ್ ಕೇಳಿದಂತೀರಿ, ತಿಂಡಿ ತಿನ್ಸ್ಕೊಂಡು ಬಯಸಿಲ್ಲಂತೀರಿ. ಈಗ 10 ಕೋಟಿ 20 ಕೋಟಿ ಖರೀದಿ ಮಾಡಿ ಕಾರ್ ಕೊಡಿಸುವಂತ ಸಾಮರ್ಥ್ಯ ಅದ. ವಿಮಾನಗಳನ್ನೇ ಖರೀದಿ ಮಾಡುವಂತ ಸಾಮರ್ಥ್ಯ ಅದ ಶ್ರೀಮಂತರಿಗೆ. ಅಂತ ಶ್ರೀಮಂತರ ಮಕ್ಕಳು ಸಹಿತ ಸಣ್ಣ ಇದ್ದಾಗ ಜಗಳ ತಿಳಿದು ದೊಡ್ಡ ವಿಮಾನ ಕೊಡಿಸ್ತಾನ, ಸಣ್ಣ ವಿಮಾನ ಕೊಡಿಸ್ತಾನ. ಅವೇ ಜಾತ್ರೆ ಬಸ್ ಲಾರಿ ಕೊಡಿಸ್ಬೇಕು. ಯಾಕ? ನೀವು ದೊಡ್ಡ ತಂದು ಮುಂದಿಟ್ಟರು ವಾಲ್ ಅಂತ ಅವನಿಗೆ ಯಾವಾಗ ಬೇಕು ಅವೇ ಬೇಕು. ಹಂಗ ಇವತ್ತ ಪರಬ್ರಹ್ಮದ ಸ್ಥಿತಿ ಒಯ್ಯುವ ಸಾಮರ್ಥ್ಯ ಗುರುವಿಗಿದ್ರು ಆ ಗುರುನಾಥನ ಮುಂದ ಮಕ್ಕಳು ಹೆಂಗ ಜಾತ್ರೆ ಆಟ ಸಾಮಾನ್ಯ ಬೇಡ್ತಾವ, ಹಂಗ ನಾವು ನೀವೆಲ್ಲ ಏನ್ ಬೇಡಕತ್ತೀವಿ ಅಂದ್ರ ಈ ಭೋಗ ಪದಾರ್ಥಗಳನ್ನ ಪ್ರಾಪಂಚಿಕವಾಗಿ ಬರೀ ಏನೇನ್ ಬೇಕು, ಹೊಲ ಬೆಳಿಬೇಕು, ಎಮ್ಮೆ ಹಿಡಬೇಕು, ಹೇಳೋದಿರಲಿಲ್ಲ. ಮಗಳಿಗೆ ನೌಕರಿ ದಳೆ ಸಿಗಬೇಕು, ಮಗನಿಗೆ ನೌಕರಿ ಆಗ್ಬೇಕು, ಮಾತು ಕೇಳಾರ ಜಗದಲ್ಲಿ ಸಸಿ ಬರೋದಿಲ್ಲ, ಚಲೋ ಸಸಿ ಬರಬೇಕು. ಇಂಥವೇ ಏನ್ ಕೇಳಿದ್ರೆ ಇವೇಲ್ಲ ಪ್ರಾಪಂಚಿಕ ಪದಾರ್ಥಗಳು, ಇವೇ ಒಂದಿಷ್ಟು. ಬಾಳ ಆದ್ರೆ ಸಿದ್ದರಾಮಯ್ಯ 2000 ಕೊಡ್ತಿದ, ಶಿವಕುಮಾರ್ 5000 ಕೊಡಂಗ್ ಮಾಡಕ್ ಕೇಳ್ತಿರ್ಬೇಕು ನೀವು. ಮತ್ತೆ ಬಸ್ ಅಟ್ಟೆ ಫ್ರೀ ಅದಾವ, ಟ್ರೈನ್ ವಿಮಾನ ಫ್ರೀ ಆಗಂಗ್ ಮಾಡಪ್ಪ ಅಂತ ಕೇಳ್ತೀವಿ. ಇದಕ್ಕೆ ಹೆಚ್ಚಿಗೆ ಏನ್ ಕೇಳ, ಏನ್ ಕೇಳಿದ್ರೆ ನಾವ್ ಏನ್ ಕೇಳ್ತೀವಿ ಅಂದ್ರೂ ಮಕ್ಕಳ ಆಟಿಕೆ ಸಾಮಾನ್ಯ ಕೇಳದಂಗನೆ ಕೊಡ್ಸೋ ಸಾಮರ್ಥ್ಯ ಇಲ್ಲ. ದೊಡ್ಡ ವಿಮಾನ ಖರೀದಿ ಮಾಡ್ಕೊಡೋ ಶ್ರೀಮಂತ ಅಪ್ಪಗ ಮಗು ಸಣ್ಣ ಆಟಿಕೆ ಸಾಮಾನ್ಯ ಕೇಳ್ತದ.
ಆದ್ರೂ ಕೊಡಿಸ್ತಾನೆ. ಯಾಕ ದೊಡ್ಡ ಕೊಡಿಸೋ ಸಾಮರ್ಥ್ಯ ಸಣ್ಣ ಕೊಡಿಸ್ತಾನೆ. ಯಾರಕ್ಕ ಇದಕ್ಕೆ ದೊಡ್ಡ ಕೊಟ್ಟರು ಉಪಯೋಗ ಇಲ್ಲ, ಇದೇ ಬೇಡ ಬೇಡಿದ್ದೇ ಕೊಡ್ಬೇಕಂತ ಕೊಡ್ತಾನೆ. ಹಂಗ ನಾವು ನೀವು ಬರೀ ಪ್ರಾಪಂಚಿಕ ಭೋಗ ವಿಷಯಗಳನ್ನೇ ಕೇಳ್ತೀವಿ. ಆಗ್ಲಿ ಭೋಗ ವಿಷಯ ಸಿದ್ಧಾರ್ಥ ಚರಿತ್ರೆ ಓದೋರಿಗೆ ಗೊತ್ತು ನಿಮ್ಗೆ. ಭಾಗ್ಯವತಿ ಬಾಯಿ ರೂಪಕೃಷ್ಣ ದಂಪತಿಗಳು ಆ ಯಜಮಾನಿಗೆ ರೈಲ್ವೆ ಇಲಾಖೆ ಒಳಗೆ ಡ್ಯೂಟಿ ಇರ್ತದೆ. ಮೊದಲು ಹುಬ್ಬಳ್ಳಿ ಜಂಕ್ಷನ್ ಕಿತ್ತು, ಆಮೇಲೆ ಡ್ಯೂಟಿ ಟ್ರಾನ್ಸ್ಫರ್ ಆಗಿ ಮದ್ರಾಸ್ ಹೋದ, ಚೆನ್ನೈಗೆ ಹೋದ. ಚೆನ್ನೈಗೆ ಹೋದಾಗ ಹೋಗೋ ಕಾಲಕ್ಕ ಯಪ್ಪ ಇಲ್ಲಿ ಹುಬ್ಬಳ್ಳಿ ಒಳಗಿದ್ದಾಗ ಸಾಕಷ್ಟು ಸೇವಾ ಮಾಡಿದ್ರು. ಯಪ್ಪ ನಿನ್ನ ಕೃಪೆಯಿಂದ ಎಲ್ಲವೂ ಅದ, ಆದ್ರೆ ನಮ್ಮ ಸಂತಾನ ಭಾಗ್ಯ ಇಲ್ಲದೆ ಇದ್ದುದಕ್ಕ ನನಗೆ ಬಹಳ ದುಃಖ ಆಗ್ತದ. ಹೇ ಗುರುನಾಥ, ನನ್ನ ಇಚ್ಛೆಯನ್ನ ನನಗೇನು ಸಂತಾನ ಬೇಕಂತ ಅಪೇಕ್ಷೆ ಅದ, ಅದೊಂದು ಬಯಕೆ, ಸಂತಾನ ಭಾಗ್ಯ ಒಂದು ಕರುಣಿಸಿಬಿಡು ಗುರುನಾಥ ಅಂತ ಕೇಳ್ತಾರ. ಕಣ್ಣೀರು ತಂದು ದುಃಖ ಮಾಡಿ ಕೇಳಿದಾಗ ಯಾವ ಹೌದು ಪರಮಾತ್ಮ ನಿನ್ನ ಹಣೆ ಬರದಾಗ ಮಕ್ಕಳು ಕೊಟ್ಟಿಲ್ಲ, ಖರೆ ಅನಿವಾರ್ಯವಾಗಿ ನಾನು ನಿಂಗೆ ಕೊಡ್ಬೇಕಾಗಿದೆ. ಯಾಕಂದ್ರ ಅತ್ಯಂತ ಸಾತ್ವಿಕ ಧರ್ಮ ಪತ್ನಿಗಳು ನೀವಿಬ್ರು, ಬಹಳ ಸೇವಾ ಮಾಡಿರಿ, ಅಂತಃಕರಣ ಬಹಳ ಶುದ್ಧದ. ಆದ್ರೂ ಪ್ರಾಪಂಚಿಕ ಭೋಗದ ಅಪೇಕ್ಷೆವಾಗಿರೋದ್ರಿಂದ ಮೋಕ್ಷಕ್ಕೆ ಅಡ್ಡಿ ಆಗ್ತದ. ಅದಕ್ಕೆ ಬರೇ ಸಂತಾನ ಒಂದು ಬೇಕಂತ ಅಪೇಕ್ಷೆ ಅದಲ್ಲ, ಆಗ್ಲಿ ಅಂತ ಆಶೀರ್ವಾದ ಮಾಡಿದ್ರು. ಮುಂದೆ ಒಂದೇ ಅಲ್ಲ, ವರ್ಷಕ್ಕೊಂದು ವರ್ಷ ತುಂಬೋದ್ರಾಗ ಮತ್ತೊಂದು ವರ್ಷಿಗೆ ಮತ್ತೊಂದು ವರ್ಷಿಗೆ ಮತ್ತೊಂದು ವರ್ಷಿಗೆ ಮತ್ತೊಂದು ಏಸದು ಹೇಳ್ರಿ, 9 ಅದು 9 ಮಕ್ಕಳದು. ಸಾಕಾಗಿ ಹೋಯ್ತು. ಇರುವುದು ಗಂಡ ಹೆಂಡತಿ ಇದ್ರೆ ಅದು ಎಲ್ಲೋ ಯಾವುದೋ ದೇಶದೊಳಗೆ ಡ್ಯೂಟಿ ಮಾಡಬೇಕು. ಒಂದು ಮೈ ತೊಳೆದ್ರಾಗೆ ಒಂದು ಹೊಲಸು ಮುಡ್ಕೊಂಡ್ ಬರ್ತಿತ್ತು, ಒಂದು ಚಡ್ಡಿ ಹಾಕೋದ್ರಾಗೆ ಒಂದು ಅಂಗಿ ಕಳ್ಕೊತಿತ್ತು, ಒಂದು ಮೂಗು ವರ್ಷದ್ರಾಗೆ ಮತ್ತೊಂದು ಏನು 1-2 ಸಂವತ್ಸರ ಆಗಲ್ಲ. ಈಗ 9 ಮಕ್ಕಳನ್ನು ಸರ್ ಅದು ವರ್ಷಕ್ಕೆ ಎಲ್ಲ ಕಡೆ ಇರ್ತಾವ, ಬಹಳ ದೊಡ್ಡದಾಗಿಲ್ಲ. 9 ಮಕ್ಕಳದಾಗ ತರುವುದ್ರೊಳಗೆ ಸಾಕಾಗಿ ಹೋಗಿತ್ತು. ಅದ್ರೊಳಗ ಚೆನ್ನೈ ಒಳಗಿದ್ದಾಗಲೇ ಜ್ವರ ಬಂದಿತ್ತು ಕೂಸಿಗೆ. ಮನ್ಯಾಗ ಯಜಮಾನಿ ಇಲ್ಲ, ಡ್ಯೂಟಿ ಹೋಗ್ಯಾನವ, ಟ್ರೈನ್ದಾಗ ಹೋಗ್ಯಾನ, 3 ದಿವ್ಸಕ್ಕೊಂಡ್ ಬರವ. ಮನ್ಯಾಗ ಯಾರು ಇಲ್ಲ, ಸಣ್ಣ ಮಕ್ಕಳಿಗೆ ಬಿಟ್ರ. ಆ ಕೂಸಿಗೆ ಹೆಂಗ್ ಮಾಡ್ಬೇಕಂದ್ರೆ, ಹೇ ಗುರುನಾಥ, ಇದನ್ನ ನೀನ್ ಉಡ್ಯಾಗ ಹಾಕ್ತೀನಿ, ನೀ ಕೊಟ್ಟಿದ್ದೈತಪ್ಪ, ನೀನ್ ಉಡ್ಯಾಗ ಹಾಕ್ತೀನಿ, ನೀನೇ ಉದ್ಧಾರ ಮಾಡಿದ್ರೆ ಬದುಕಿಸ್ಬೇಕಾರೆ ಏನ್ ಮಾಡ್ತೀನಿ ಮಾಡುವಂತ ಅಜ್ಜನ ಫೋಟೋ ಮುಂದಿಟ್ಟು ಕಣ್ಣೀರು ಹಾಕೊಂತ ಕುಂತಾಗ ಪರದೆ ಸರಿಸಿ ಹುಬ್ಬಳ್ಳಿಗಿರುವ ಸಿದ್ಧಾರೂಢ ಹುಬ್ಬಳ್ಳಿಗೂ ಅದಾರ, ಅಲ್ಲಿ ಚೆನ್ನೈ ಒಳಗೆ ಪ್ರತ್ಯಕ್ಷ ಆಗಿ, ಮದ್ರಾಸ್ ಒಳಗೆ ಪ್ರತ್ಯಕ್ಷ ಆಗಿ, ಯಾಕೆ ದುಃಖ ಮಾಡ್ತೀನಿ ಅಂತ ತಿಳ್ಕೊಂಡು ಆ ಕೂಸಿ ಕೈಯಾಗ ತಗೊಂಡು ಅದ್ರ ಮ್ಯಾಗ ಕೈಯಾಡಿ ಓಂ ನಮಃ ಶಿವಾಯ ಅಂತ ಹೇಳಿದ್ರೆ ಕೂಸಿನ ಜ್ವರ ಇಳಿದೋಯ್ತು. ಪ್ರಾಣ ಹೋಗುವಾಗ ಕಣ್ಣು ಬೆಳಕು ಮಾಡಿ ಬಿದ್ದಂತ ಕೂಸು ಪೂರ್ಣ ಆರಾಮಾಗಿತ್ತು. ನಿಶ್ಚಿಂತ ಇರುವಂತ ಕೂಸು ಕೈಯಾಗ ಕೊಟ್ಟ, ಆ ಕ್ಷಣಕ್ಕೆ ಮಯ ಆದ. ಯಜಮಾನ ಬಂದ ಬಳಕ ನಡೆದ ಘಟನೆ ಎಲ್ಲ ಹೇಳಿದ್ರು, ಓಣ್ಯಾನವರೆಲ್ಲ ಹೇಳಿದ್ರು, ಹೌದ್ರಿ ಬಹಳ ಜ್ವರ ಬಂದಿತ್ತು, ಬದುಕುವ ಅವಶ್ಯ ನೀವು ಇರ್ಲಿಲ್ಲ, ಹೆಂಗ್ ಮಾಡ್ಬೇಕಂತ ತಿಳಿಲಿಲ್ಲ. ಪ್ರಾಣ ಹೋಗು ಪ್ರಸಂಗದೊಳಗ ಯಾರೋ ನಿಮ್ ಗುರುಗಳು ಬಂದು ಆಶೀರ್ವಾದ ಮಾಡಿದ್ರಂತ ಸುದ್ದಿ ಎಲ್ಲ ಹೇಳಿದ್ರು. ದಂಪತಿ ಸಮೇತವಾಗಿ ಹುಬ್ಬಳ್ಳಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿ ಕೇಳ್ತಾರ, ಯಪ್ಪ ನಾನು ನಿನಗೆ ಬೇಡಬಾರದು, ಬೇಡಿ ಬಹಳ ದೊಡ್ಡ ತಪ್ಪು ಮಾಡಿದ್ರು ಯಪ್ಪ. ಜಗತ್ತಿನೊಳಗೆ ಎಲ್ಲಾ ಕೂಡ ಸಮರ್ಥ ಇದೆ ಅಂತ ಗೊತ್ತಿದ್ದು ಈ ಸಂತಾನದಿಂದ ನಮಗ್ ಕಷ್ಟ ಆಗ್ತದೆ ಅನ್ನೋ ಕಾರಣಕ್ಕೆ ನೀವು ಕೊಡ್ಲಕ್ಕಿಲ್ಲ ಬಹುತೇಕ. ಆದ್ರೂ ಎಲ್ಲರಿಂದ ಅತ್ಯಂತ ದುಃಖ ಅದ, ಅದನ್ನೇ ಬೇಕಂತ ಅದು ಹೇಳ್ತಾರ. ಹುಡುಕಿಯಾಡಿ ಮಾಯದ ಮರೆ ಏರಿದೆವು ಅಂದಂಗ, ಹರಕೆ ಮಾಡಿ ಹಡ್ದೀನಿ ಅಂದಂಗ, ನನಗೆ ಬ್ಯಾಡಂತಾನೆ ನೀನು ಬಿಟ್ಟಿರ್ಬೇಕು ಗುರುನಾಥ, ಬೇಕಂದ ಕೂಡೇನೆ ಈಗೇನ್ ಕೊಟ್ಟಿದ್ದಲ್ಲಿ ಇಷ್ಟು ಸಾಕಾಗ್ಯಾವ ಗುರುನಾಥ, ವಜ್ಜೆಗ್ಯಾವ, 9 ಇದ್ವು, 18 ಇದ್ವು, 24, 100 ಮತ್ತು ನಾನು ಗಾಂಧಾರಿ ಆಗೋದು ಬೇಡ, ದಯವಿಟ್ಟು ಸಾಕು ಮಾಡು ಗುರುನಾಥ ಅಂತ ಗಂಡ ಹೆಂಡತಿ ಬಂದು ಸಾಷ್ಟಾಂಗ ಹಾಕಿದಾಗ ಸಾಕ್ಬೇಡಿ, ಆಪರೇಷನ್ ಇಲ್ಲ ಏನಿಲ್ಲ, ಒಂದು ಮಕ್ಕಳಾಗ್ಲಿಲ್ಲ. ಹಾಗೆ ಸಾಮಾನ್ಯ ಭೋಗ ಪದಾರ್ಥಗಳು ಏನೆಲ್ಲವೂ ಕೊಟ್ಟ ಅನಿಸಿದ್ದಾರು ನೀವು ನೋಡ್ತೀರಿ. ಏನೇನಿಲ್ಲ, ಕುಡಿಯಾಕ ಗಂಜಿ ಇಲ್ಲ ಮನ್ಯಾಗ. ಗುರವ್ವ ಬಸವಣ್ಣಪ್ಪನ ಕತಿ 24-25ನೇ ಅಧ್ಯಾಯ ಓದ್ತೀರಿ ನೀವು. 24ನೇ ಅಧ್ಯಾಯ ಓದಿರಿ ಗೊತ್ತದ. ಗಂಜಿ ಕುಡಿಯಾಕ ಗತಿ ಇಲ್ಲದಂತ ಗುರವ್ವಗ ಬಸವಣ್ಣಪ್ಪಗ ಸಿದ್ಧಾರೂಢ ಕೃಪಾ ಮಾಡಿದ್ರ ಹುಬ್ಬಳ್ಳಿಯೊಳಗನೆ ಶ್ರೀಮಂತರಾಗಿ ಮಾಡಿದ್ರು. ಗುರುಗಳನ್ನು ಮರೆತರು, ಮತ್ತು ದುಃಖಕ್ಕೀಡಾಗಿ ಕೊನೆಗೆ ಮತ್ತು ಗುರುನಾಥನ ಪಾದಕ್ಕೆ ಬಂದು, ಯಪ್ಪ ನಮ್ದು ಸಂಪತ್ತು ಬೇಡ, ನಾವು ಮೊದಲಿದ್ದ ಪರಿಸ್ಥಿತಿ ಒಳಗೆ ಇಡು, ಆದ್ರೆ ನಿನ್ನ ಪಾದವನ್ನು ಮರಿಲಾರದಂತ ಬುದ್ಧಿ ಕೊಡು ಅಂತ ಪ್ರಾರ್ಥನೆ ಮಾಡಿದ್ರು. ನಾ ಇವ್ ಯಾಕೆ ಹೇಳ್ತೀನಿ ಅಂದ್ರ, ಯಾವ್ದು ಇಲ್ಲ ಅದನ್ನು ಬಯಸ್ತಾನ ಮನುಷ್ಯ.
ಪ್ರಪಂಚದೊಳಗೆ ಯಾವುದು ಭೋಗ ಕೊರತೆ ಅದ ಬೇಕಂತ ಅಪೇಕ್ಷೆ ಇರ್ತದೆ. ಬಾಯಾಗ 31 ಹಲ್ಲಿದ್ರು ಒಂದ್ ಹಲ್ಲು ಬಿದ್ದಿರ್ತದೆ, ನಾಲಿಗೆ ಹೋಗಿ ಮೇಲೆ ಮೇಲೆ ಹೆಂಗಲ್ಲಿ ಕೂಡ್ತದ. ಹಾಗೆ ಯಾವುದಿಲ್ಲ ಅದು ಮನಸ್ಸು, ಹೇ ಪರಮಾತ್ಮ ಅದೊಂದು ಕೊಡು ಅದೊಂದು ಕೊಡು ಅಂತ ಒಂದಾಗ ಒಂದು ಬೇಡ್ಕೊಂತಾನೆ ಇರ್ತೀವಿ ನಾವು. ಹಾಗೆ ಬೇಡುವಾಗ ಸದ್ಗುರುನಾಥ ಇಲ್ಲ ಅಂತಿಲ್ಲ. ಇಲ್ಲೇ ನಮ್ಮಲ್ಲೇ ನಮ್ಮ ಕಣ್ಮುಂದೆ ಒಂದು 10, 20, 30 ಇರ್ಬೇಕು, ಅದಕ್ಕೆ ಹೆಚ್ಚು ಬಂದು ಹೋಗಿರ್ಬೇಕು. ಹೆಸರು ಸಹಿತ ಹೇಳ್ಬೋದು, ಹೆಸರಾಟ ಹೆಸರು ಹೇಳ್ಬೋದು ನೀವು ಅಂತ. ಒಂದು 20, 30 ಮಂದಿ ಬಂದು ಅಪ್ಪಗಳ ಕೈಲಿ ಚರಿತ್ರೆ ತಗೊಂಡು ಟೆಂಗು ತಗೊಂಡು ಹೋದ್ರಂದ್ರ ಮಕ್ಕಳಾಗಿದಾವ. ನಾವು ಏನೆಲ್ಲ ಆಡ್ತವೆ ಪ್ರಶ್ನೆ ಇಲ್ಲ. ಗುರುನಾಥಗ ಸಾಮರ್ಥ್ಯ ಇದ್ದೇ ಇರ್ತವೆ. ಪ್ರಪಂಚಕ್ಕೆ ಒಂದೇ ಅಂತ ಬಡವರು ಶ್ರೀಮಂತ ನಾಗಪುರ ಚರಿತ್ರೆ ನೋಡ್ತೀವಿ ನೀವು. ಇಲ್ಲೇ ನಮ್ ಕನಸಿ ಗುರುಬಸಪ್ಪ ಬಾಬಾ ಬರ್ತಿದ್ರಲ್ಲ, ಅತ್ಯಂತ ಬಡತನ, ಕುಂದ್ರಾಜ ಜಾಗ ಇದ್ದಿದ್ದು ಬಿಸುಕಲ್ಲು ಮೊದಲಾಗ ಒಂದು ಫೀಟ್ ಜಾಗದಾಗ ಕುಂದ್ರಿಸಿದ್ರು. ಪ್ರಸಾದ ಮಾಡಿ ಹೇಳುವ ಮುಂದ ನಾನು ಶಾರ್ಟ್ ಮಾಡಿ ಹೇಳ್ತೀನಿ, ಎಲ್ಲ ಉದ್ದಕ್ಕೆ ಸಮಯ ಬೇಡ ಅಂತೇಳಿ. ಬಿಸುಲ್ ಕಲ್ಲಿನ ಮೇಲೆ ಕೈ ಇಟ್ಟು ಹೇಳುವಾಗ ಗುರುಬಸಪ್ಪ ಇದು ಬಿಸ್ಕಸ್ ದೊಡ್ಡದಾಗ ಕಾಣ್ಕೊಂಡು ನೋಡುವಂತ ಕೈ ಮೂಡಿ ಎದ್ರಂತ ಅಪ್ಪಗಳು. ಮಾರನೇ ವರ್ಷಕ್ಕೆ ಅವ್ರ ಮನೆಗೆ ಹೋಗೋದ್ರೊಳಗ ಬಿಸುಲ್ ಕಲ್ಲಿದ್ದ ಜಾಗದಾಗ ಹಿಟ್ಟಿನ ಗಿರಣಿ ಆಗಿತ್ತು. ಇವತ್ತು ಇಡೀ ಬೀದರ್ ಶ್ರೀಮಂತರೊಳಗೆ, ಬೀದರ್ ಸಿಟಿ ಒಳಗೆ ಏನ್ ಶ್ರೀಮಂತರಲ್ಲ, ಆ ಶ್ರೀಮಂತರೊಳಗೆ ಟಾಪ್ 10 ಅತ್ಯಂತ ಶ್ರೀಮಂತರ ಪಟ್ಟಿ ಮಾಡ್ರ 10 ಮಂದಿ. ಆ 10 ಮಂದಿಯಾಗ ಅವನು ಒಬ್ಬ ಸತ್ ಶ್ರೀಮಂತ ಅದ. ಯಾರು? ಗುರುಬಸಪ್ಪ ಬಾಬಾನ್ ಮಗ ಸಹಜಾನಂದನ. ಬಟ್ ಒಬ್ಬರೇ ಅಂತಿಲ್ಲ. ಇಲ್ಲಿ ನಮ್ಮ ನೆಲ್ಲೂರಿಂದ ಗೌಡತಿ ಬಂದಾಳ, ಆಕಿಂದ 13ನೇ ಪುಣ್ಯತಿಥಿ ಇದು, ಈಗ 18ನೇ ಪುಣ್ಯತಿಥಿ ಮಾಡ್ಬೇಕಾಗ್ತಿತ್ತು. ಇಲ್ಲೇ ಕುಂತಾರೆ ಎದುರಿಗೆ. ಅವ್ರ ಯಜಮಾನ ಬಂದ ಅಳಾಕತ್ರಿ. ಯಾಕೆ ಹೇಳ್ತೀರಿ? ಗುರುನಾಥ ನಂಬಿದಿಲ್ಲ. ಗುರುನಾಥ ನಂಬಿದೊಳಗೆ ಕಳಬೇಕಾಗ. ಸಿದ್ದಾರಪ್ಪ ಇಲ್ಲ ಅಂತೀರಿ, ನಾಗಕೃಷ್ಣಪ್ಪ ಇಲ್ಲ ಅಂತೀರಿ. ಅವ್ನು ನಂಬದವ್ರು ಯಾಕೆ ಹೇಳ್ತೀರಿ? ನಿಮ್ಗೆ ವಿಶ್ವಾಸದಿಂದ ಕಳಿಸ್ತೀರಿ ಅಂತ ಸಿಟ್ಟಿಗೆ ಬಂದು ಚರಿತ್ರೆ ಪಾಲನೆ ಮಾಡಂತ ಹೇಳಕ್ಕೆ ಏನೂ ಆಗೋದಿಲ್ಲ. ಗರ್ಭಿಣಿ ಇದ್ರು, ಡಾಕ್ಟರ್, ಸೋಲಾಪುರ ಡಾಕ್ಟರ್, ಕಲಬುರ್ಗಿ ಡಾಕ್ಟರ್ಗಳು ಎಲ್ಲರೂ ಹೇಳಿದ್ರು ಕೂಸ್ನು ಬದುಕಂಗಿಲ್ಲ, ತಾಯಿನೂ ಬದುಕಂಗಿಲ್ಲ ಅಂತ ಹೇಳಿದ್ರು. ಈಗ ಮಗಳು PUC ಓದ್ತಾಳ, ಅವು ಬಂದು ಇಲ್ಲೇ ಪ್ರವಚನ ಕುಂತ ಕಾಮರ್ಸ್ ಓದ್ತಾ ಇದ್ದಾರಂತ ನೋಡ್ರಿ. ಅರ್ಚನಾ ಹುಡುಗಿ ಹೆಸರು. ಒಂದೆರಡಲ್ಲ, 100 ಘಟನೆಗಳು ನಮ್ ಕಣ್ ಮುಂದೆ ನಡೆದಿದ್ದದಾವ. ನಿಮ್ ಜೀವನದೊಳಗೆ ನಡೆದಾವ್. ಎಲ್ಲರೂ ಅವರೇ ಇದೀವಿ, ಗೊತ್ತರೇ ಇದೀವಿ, ಎಲ್ಲರಿಗೂ ಗೊತ್ತಿದ್ದೇ ಅದಾವ. ಸಮರ್ಥನಾಗಿರುವ ಗುರುವಿಗೆ ಎಲ್ಲವೂ ಸಾಮರ್ಥ್ಯ ಅದ. ಆದ್ರೆ ನಾವು ಪ್ರಪಂಚದ ಭೋಗ ವೈಭೋಗ ವಿಸ್ತಾರ ಆದೊಟ್ಟು ಒಳಗೆ ಮತ್ತೆ ಆಶಾ ಆಮಿಷಗಳು ಹೆಚ್ಚೇ ಆಗ್ತಾವ, ಹೊರತಾಗಿ ಕಡಿಮೆ ಆಗುವುದಿಲ್ಲ. ಪ್ರಪಂಚಿಕ ವಿಷಯಗಳು ಬಂದಷ್ಟು ಲೋಭ ವೃದ್ಧಿನೇ ಆಗ್ತದೆ. ಲಾಭಾತ್ ಲೋಭ ಪ್ರವರ್ತತೆ ಅಂತ. ಲಾಭ ಹೆಂಗೆ ಹೆಚ್ಚಾಗ್ತಂಗ ಲೋಭ ವೃದ್ಧಿ ಆಗ್ಕೊಂತಾನೆ ಹೋಗ್ತದ. ಆ ಕಾರಣಕ್ಕ ಲಾಭ ಲೋಭ ಬೇಡ. ಪ್ರಪಂಚದೊಳಗೆ ಬದುಕಿರುತ್ತಾನೆ ಎಷ್ಟು ಬೇಕಷ್ಟು ಸದ್ಗುರುನಾಥ ಕೊಟ್ಟೇ ಇರ್ತಾನ. ಜೊತೆಗೆ ಈ ಭೋಗ ಏನ್ ಮಾಡ್ತೀವಿ ಮಾಡು, ಕೊಟ್ಟರೆ ಕೊಡು ಬಿಟ್ರೆ ಬಿಡು. ಆದ್ರೆ ನಮ್ಮೆಲ್ಲರ ಅಂತರಂಗದೊಳಗೆ ನೆಲೆಸಿ ನಮ್ಮೆಲ್ಲರಿಗೂ ಮುಕ್ತರಾಗ್ಲಿಕ್ಕೆ ಏನ್ ಬೇಕು ಅದನ್ನು ಮೊದಲು ಗುರುನಾಥ ನಮ್ಮೆಲ್ಲರಿಗೂ ಸದ್ಬೋಧೆಯನ್ನು ನೀಡಿ ಮುಕ್ತರನ್ನಾಗಿ ಮಾಡುವ ಸದ್ಗುರುನಾಥ ಅಂತ ಪ್ರಾರ್ಥನೆ ಮಾಡುವಂತ ದಿನ. ಇಡೀ ಭಾರತ ಅಷ್ಟೇ ಅಲ್ಲ, ಮೊದಲು ಭಾರತದೊಳಗಂತಿದ್ದೆವು, ಇವತ್ತು ವಿಶ್ವದ ತುಂಬೆ ಅಲ್ಲ. ಅಮೆರಿಕ ಇರ್ಬೋದು, ಎಲ್ಲಾ ರಾಷ್ಟ್ರಗಳಲ್ಲಿಯೂ ಭಾರತೀಯರು ಹೋಗಿ ಮಠ ಮಾಡಿದ್ದಾರೆ. ಬಹಳ ದೊಡ್ಡ ದೊಡ್ಡ ಮಠಗಳದಾವ. ನಮ್ಮ ಉಡುಪಿ ಕುತ್ತಿಗೆ ಮಠಾಧೀಶರು ಅಮೆರಿಕದಾಗ ಒಂದು ಚರ್ಚ್ ಖರೀದಿ ಮಾಡಿ ಅದಕ್ಕೆ ದೇವಾಲಯ ಮಾಡ್ಯಾರ, ಕೃಷ್ಣನ ದೇವಾಲಯ ಮಾಡ್ಯಾರ. ಇಸ್ಕಾನ್ ಟೆಂಪಲ್ದವ್ರು ಸಾಕಷ್ಟು ಮಂದಿರಗಳು ಬೇರೆ ಬೇರೆ ರಾಷ್ಟ್ರಗಳನ್ನ ಮಾಡಿದ್ದಾರೆ. ಸ್ವಾಮಿ ನಾರಾಯಣ ಆಶ್ರಮದವ್ರು ಎಷ್ಟೋ ಮಾಡಿದ್ದಾರೆ. ಆದಿ ಚುಂಚನಗಿರಿ ಅವರು ಅಮೆರಿಕದಾಗ 20 ಎಕರೆ ಖರೀದಿ ಮಾಡಿ ಮಠ ಕಟ್ಟ್ಯಾರ, ಕಾಲಭೈರವ ಮಂದಿರ ಮಾಡ್ತಾ ಇದ್ದಾರೆ. ನಮ್ಮ ಇಡೀ ದೇಶವ್ಯಾಪಿ ವಿಶ್ವವ್ಯಾಪಿಯಾಗಿ ಮಠಗಳು ಮಂದಿರಗಳಾಗಿದ್ದಾವ. ಭಾರತೀಯ ಸಂಸ್ಕೃತಿಯನ್ನ ಪುನಃ ಎಲ್ಲರೂ ಒಪ್ಪಿಕೊಳ್ತಾ ಇದ್ದಾರೆ. ಎಲ್ಲಿ ಬೇಕಲ್ಲಿ ಮೋದಿಯವರು ಹೋಗಿ ಮಂದಿರಗಳನ್ನು ಉದ್ಘಾಟನೆ ಮಾಡೋದು ನೋಡ್ತಿರ್ತೀವಿ ಇಡೀ ವಿಶ್ವದಾದ್ಯಂತ. ಯಾಕೆ? ಜಗತ್ತು ಪರಿವರ್ತನ ಈಗ ಶುರುವಾಗ್ಯಾರ. ನಮಗೆ ಈ ಸದ್ಯ ಏನೋ ಕಾಣುವುದು ಬಹಳ ಅಸ್ತವ್ಯಸ್ತ ಅನಿಸ್ತದ. ಆದ್ರೆ ಇನ್ನೊಂದು 20 ವರ್ಷ ದಾಟದೊಳಗೆ ಇಡೀ ವಿಶ್ವವೆಲ್ಲ ಯಾವ ನಮ್ಗೇನ್ ಮಂದಿ ಹಂಗ ಬೇರೆ ಧರ್ಮದವರಂಗ ಯುದ್ಧ ಮಾಡೋದು, ಇನ್ನೊಬ್ಬರ ಮೇಲೆ ಒತ್ತಾಯ ಮಾಡೋ ಅವಶ್ಯಕತೆ ಇಲ್ಲ. ಪ್ರಕೃತಿಗೂ ಪರಮಾತ್ಮನಿಗೂ ಬೇಕಾದದ್ದೇ ಈ ಭಾರತೀಯ ಸನಾತನ ಧರ್ಮ. ಇದು ಯಾರೆಷ್ಟೇ ಏನೇ ಪ್ರಯತ್ನ ಮಾಡಿದ್ರು, ಯಾರೆಷ್ಟೇ ವಿರೋಧ ಮಾಡಿದ್ರು, ನಮ್ಮವರೇ ನಮ್ಗೆ ವಿರೋಧ ಮಾತಾಡ್ಕೋತ ಹೊಂಟರು, ಅವರು ಅಲ್ಲಿಗೆ ಬರ್ಬೇಕು. ಏನ್ ತಿರುಗಿದ್ರು ಅಲ್ಲಿಗೆ ಬರ್ಬೇಕಲ್ಲ. ಒಂದು ಚಕ್ರವರ್ತಿ ಪರಿವರ್ತತೆ ಅನ್ನುವಂಗ ಮತ್ತೆ ಅಲ್ಲಿಗೆ ಬರ್ತದ. ಸಂಭವ ಹಿಂಗೆ ಹೀಗೆ ಅನ್ನಂಗ ಸದ್ಗುರುನಾಥ ಯುಗಗಳಲ್ಲಿ ಅವತಾರವನ್ನು ತಾಳೆ ನಮ್ಮೆಲ್ಲರನ್ನು ಉದ್ಧಾರ ಮಾಡ್ತಾರ ಅಂತ ವಿಶೇಷವಾದಂತ ಇವತ್ತಿನ ಪಾವನ ಪರ್ವ ಗುರು ಪೂರ್ಣಿಮೆ. ವಿಶ್ವದಾದ್ಯಂತೆಲ್ಲ ಭಾರತೀಯರು ಎಲ್ಲೆಲ್ಲಿ ಇರ್ತಾರೋ ಅಥವಾ ಭಾರತೀಯ ಪರಂಪರೆ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಸದ್ಗುರುನಾಥನನ್ನ ಎತ್ತರದ ಪೀಠದೊಳಗೆ ಕುಂದಿರಿಸಿ ಗುರು ಗೌರವದಿಂದ ಅತ್ಯಂತ ಶ್ರದ್ಧಾ ಭಕ್ತಿ ಸಮನ್ವಿತರಾಗಿ ಪಾದಪೂಜಾ
ವೈಭವವನ್ನು ನೋಡಿ ಪೂಜಾದಿಗಳನ್ನು ಮಾಡಿ ಸದ್ಗುರುನಾಥನಿಗೆ ಪ್ರಾರ್ಥನಾ ಮಾಡೋದು ಏನಂತ, ಗುರುದೇವ ನಾನಾರು ನನ್ನ ನಿಜವೇನು, ಪರಿಭವ ದುಃಖವಿದು ಬಂತೆ ಕೆನಗಿನ್ನು, ಪರಿಹಾರವುದಕ್ಕೆ ಉಪಾಯವಿದುದೇನು, ತೆರಗೊಡ್ಡಿ ಬೇಡುವೆನು, ಪ್ರಾರ್ಥನೆ ಮಾಡಿ ಕೇಳ್ತೀನಿ ಗುರುನಾಥ ಕೃಪಾ ಮಾಡುವಂತ ಪ್ರಾರ್ಥನೆ ಮಾಡುವಂತ ದಿನ ಇವತ್ತು ಅಂತ ಸದ್ಗುರುಗಳು ನಮ್ಮೆಲ್ಲರನ್ನ ಕುರಿತು ತಮ್ಮ ದಿವ್ಯೋಪದೇಶವನ್ನ ನೀಡ್ತಾ ಇದ್ದಾರೆ. ಅಪ್ಪಗಳ ಪ್ರವಚನದ ನಂತರ ಪಾದ ಪೂಜಾ, ಕಿರೀಟ ಪೂಜಾ, ವಿಶೇಷ ಕಾರ್ಯಕ್ರಮ ಜರುಗಿ ಮುಗಿತದ. ಇವತ್ತು ಪ್ರತಿ ವರ್ಷ ಹಲವಾರು ವರ್ಷಗಳಿಂದ ನಮ್ಮ ಶ್ರೀಮತಿ ಲಲಿತಾದೇವಿ